ಚುನಾವಣೆ, ವಿಧಾನಸಭೆ ಚುನಾವಣೆ ಬಂತು. ಆಯಿತು, ಈಶ್ವರಪ್ಪನಿಗಿಲ್ಲ, ಈಶ್ವರಪ್ಪನ ಮಗನಿಗಾರ ಕೊಡಬೇಕು. ಚರ್ಚೆ ಇಡೀ ರಾಜ್ಯದಲ್ಲಿ ಆಯಿತು, ನಮ್ಮೂರಲ್ಲೂ ಆಯಿತು. ಕೊಡ್ತೀವಿ ಕೊಡ್ತೀವಿ ಕೊಡ್ತೀವಿ, ನಾಳೆ ತನಕನೂ ಕೊಡ್ತೀನಿ, ಕೊಡಲಿಲ್ಲ. ಯಾರಿಗೆ ಕೊಟ್ಟರು? ಯಡಿಯೂರಪ್ಪನವ್ರ ಮಗ ಒಬ್ಬ MP, ಇನ್ನೊಬ್ಬ ಮಗ MLA ಕೊಟ್ಟರು. ನನ್ನ ಮಗ ಏನು ತಪ್ಪು ಮಾಡಿದ್ದ? ಮನೆಗೆ ಒಂದು ಟಿಕೆಟು ಅಂತಂದಾಗ ನಮ್ಮ ಮನೇಲಿ ಯಾರೂ ಬೇರೆ MLA ಇಲ್ಲ, MP ಇಲ್ಲ. ಈಗ ಅನೇಕರು ಹೇಳ್ತಾ ಇದ್ದಾರೆ, ಈಶ್ವರಪ್ಪ ಕುಟುಂಬ ರಾಜಕಾರಣ ಮಾಡ್ತಿಲ್ವಾ? ಅಪ್ಪ, ಕುಟುಂಬ ರಾಜಕಾರಣ ಮಾಡ್ಬೇಕಾದ್ರೆ ನಾನು MLA ಇಲ್ಲ, MP ಇಲ್ಲ, ಅದಕ್ಕೆ ಕೇಳಿದ್ದು. ನಿಮ್ಮ ಮನೆಗೆ ಬಂದಾಗ ಹಾವೇರಿಯನ್ನು ಟಿಕೆಟು ಕೊಡ್ತೇವೆ, ಹಾವೇರಿ ಜಿಲ್ಲೆ ಓಡಾಟ ಮಾಡಿ ಗೆಲ್ಲಿಸ್ತೇನೆ. ಯಾಕೆ ಈ ಮಾತು ಹೇಳಿದ್ರಿ? 1 ವರ್ಷ 1.5 ವರ್ಷ ಇಡೀ ಜಿಲ್ಲೆಯಲ್ಲಿ ಓಡಾಟ ಮಾಡಿದ ನಂತರ ಇನ್ನೇನು ಪಟ್ಟಿ ಬಿಡುಗಡೆ ಆಗೋ ತನಕನೂ ಕೂಡ ಅಪ್ಪ ಮಕ್ಕಳು ದೇವರನ್ನ ನಿಮಗಾಗತ್ತೆ, ಹಿಂಸರ್ಕೋಬೇಡಿ. ಬೊಮ್ಮಾಯಿಯವರು ಫೈಲ್ಯೂರ್ ಮುಖ್ಯಮಂತ್ರಿ, ವಿಜೇಂದ್ರ ಹೇಳಿಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ. ಕೇಂದ್ರದವರು ಹೇಳ್ತಾರೆ ಬೊಮ್ಮಾಯಿ ಬಗ್ಗೆ ಆಸಕ್ತಿ ಇಲ್ಲ. ಬೊಮ್ಮಾಯಿ ಚುನಾವಣಾ ಸಮಿತಿಯಲ್ಲಿ ಹೇಳಿದ್ರು, ಅಪ್ಪ ನನ್ನ ಬೈಪಾಸ್ ಸರ್ಜರಿ ಆಗಿದೆ, ಆರೋಗ್ಯ ಸರಿ ಇಲ್ಲ, ನನ್ನಿಲ್ಲಲ್ಲ. ಚುನಾವಣಾ ಸಮಿತಿನಲ್ಲಿ ಹೇಳಿದ್ರು, ಇಡೀ ಉತ್ತರ ಕರ್ನಾಟಕಕ್ಕೆ ಒಬ್ರಿಗೂ ಬ್ಯಾಕ್ವರ್ಡ್ ಕೊಟ್ಟಿಲ್ಲ, ಹಾಗಾಗಿ ಕಾಂತೇಶ ಕೊಟ್ಟರೆ ಇಡೀ ಉತ್ತರ ಕರ್ನಾಟಕದ ಬ್ಯಾಕ್ವರ್ಡ್ ಓಟ್ BJP ಬರುತ್ತೆ, ಕಾಂತೇಶ ಕೊಡಿ ಅಂತ ಬೊಮ್ಮಾಯಿ ಹೇಳಿದ್ರು. ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ನಾಯಕರು ಬೆಳೀತಾ ಇದ್ದಾರೆ. ಬಸವನಗೌಡ ಪಾಟೀಲ್ ಬೆಳೆದ್ರೆ ಇನ್ನೊಬ್ಬ ಲಿಂಗಾಯತ ನಾಯಕ ಬೆಳೆದಂಗಾಗತ್ತೆ. ಅಲ್ಲೇ ತುಳಿದ್ರು.